ಬಿಗ್ ಬಾಸ್ ನೋಡ್ತಿರೋ ಎಲ್ಲರೂ ಕೂಡ ಸ್ವಾಗತ. ಬಿಗ್ ಬಾಸ್ ಅಲ್ಲಿ ಒಂದು ಹೊಸ ಬದಲಾವಣೆ ಬಂದಿದೆ. ಏನಂತಂದ್ರೆ ನೋಡೋರ್ಗೂ ಅದು ತುಂಬಾ ಕ್ಯೂರಿಯಾಸಿಟಿ ತರುವಂತ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ನಿಜವಾಗ್ಲೂ ನನ್ಗಂತೂ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇದೆ. ದಿನ ಬರೀ ಅದೇ ಜಗಳ ವಾದ ವಿವಾದ ಬರೀ ಇದೇ ನೋಡ್ತಾ ಇದ್ವಿ. ಅಶ್ವಿನಿ ಅವರು ಗಿಲ್ಲಿದು ಕಾಮಿಡಿ ಇದನ್ನೇ ನೋಡ್ತಿದ್ವಿ. ಆದ್ರೆ ಒಂದು ಹೊಸ್ತರ ಬೇಕಿತ್ತು ನಮ್ಗೆ. ಯಾಕೆಂತಂದ್ರೆ ಏನಾದ್ರು ನೋಡೋರ್ಗೆ ಒಂದು ಕ್ಯೂರಿಯಾಸಿಟಿ, ಹೇಗಾಗುತ್ತೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಬೇಕಿತ್ತು. ಅದು ಇವತ್ತು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಬಿಗ್ ಬಾಸ್ 11ರ ಸೀಸನ್ ನ ಸ್ಪರ್ಧಿಗಳು ಇದ್ದಂತ ಮಾಜಿ ಸ್ಪರ್ಧಿಗಳು ಯಾರಿದ್ರು ಅವ್ರು ಇವತ್ತು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಏನಿದೆ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ. ಬಿಗ್ ಬಾಸ್ ಪ್ಯಾಲೇಸ್ ಹೌದು, ಬಿಗ್ ಬಾಸ್ ಪ್ಯಾಲೇಸ್ ರೂಮ್ಸ್ ಬುಕ್ ಮಾಡಿದ್ವಲ್ಲ, ಆನ್ ದಿ ವೇ ಬರ್ತಾ ಇದ್ವಿ. ದೊಡ್ಡ ಪಾರ್ಟಿ ನಡೆಯುತ್ತೆ. ಬಿಗ್ ಬಾಸ್ ಅರಮನೆಯಲ್ಲಿ ಸ್ಪೆಷಲ್ ಗೆಸ್ಟ್ ಗಳ ದರ್ಬಾರ್. ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಇಷ್ಟ ದಿನ ಗಂಟೆ ಸುಮ್ಮನೆ ಇದೇನಾಗ್ಬೋದು ಅದೇನಾಗ್ಬೋದು, ಗಿಲ್ಲಿ ಕಾಮಿಡಿ ಮತ್ತೆ ಅಶ್ವಿನಿ ಅವ್ರ ಕೋಪ ಬರೀ ಇದನ್ನೇ ನೋಡಿ ಜನಗಳಿಗೆ ಬೇಸತ್ತು ಹೋಗ್ತಿತ್ತು. ಮತ್ತೆ ಒಂದ್ ರೀತಿ ಏನೋ ಒಂದ್ ರೀತಿ ಅಲ್ಲಿಗೆ ಬಿಗ್ ಬಾಸ್ ಒಂದ್ ರೀತಿ ಬೇಕು ಬೇಡ ಅನ್ನೋ ರೀತಿ ಇರ್ತಿತ್ತು. ಆದ್ರೆ ಬಿಗ್ ಬಾಸ್ ಅವರು ಒಂದು ಒಳ್ಳೆ ನೋಡುಗರಿಗೆ ಒಂದು ಒಳ್ಳೆ ಚಾನ್ಸ್ ಕೊಡ್ತಾ ಇದ್ದಾರೆ. ಇವತ್ತು ಬಿಗ್ ಬಾಸ್ ಮನೆಗೆ BB ಪ್ಯಾಲೇಸ್ ಅಂತ ಹೇಳಿ ಒಂದು ಪ್ಯಾಲೇಸ್ ನ ಮಾಡಿ ಅಲ್ಲೊಂದು ಪಾರ್ಟಿ ಮಾಡೋದಕ್ಕೋಸ್ಕರ ಸೀಸನ್ 11ರಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳು ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ. ಅವರೆಲ್ಲ ಏನ್ ಮಾಡ್ತಾರೆ ಏನು ಎತ್ತ ಅನ್ನೋದು ನೋಡೋರಿಗೆ ತುಂಬಾ ಕ್ಯೂರಿಯಾಸಿಟಿ ಇದೆ. 2 ಪ್ರೋಮೋ ಬಿಟ್ಟಿದ್ದಾರೆ. ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಯಾರು ಮಂಜಣ್ಣವರು ಫೋನ್ ಮಾಡ್ತಾರೆ, ಇದು ಬಿಗ್ ಬಾಸ್ ಪ್ಯಾಲೇಸ್ ಹೌದು ಅಂತ. ಸ್ಪಂದನ ಅವರು ಫೋನ್ ಎತ್ತಾರೆ, ಬರ್ತಾ ಇದೀವಿ ಬಿಗ್ ಬಾಸ್ ಮನೇಲಿ ಒಂದು ದೊಡ್ಡ ಪಾರ್ಟಿ ನಡೆಯೋದಿದೆ ಅಂತಂದಾಗ ಬಿಗ್ ಬಾಸ್ ಮನೇಲಿ ಎಲ್ಲರೂ ಕೂಡ ಬರೋ ಗೆಸ್ಟ್ ಗಳನ್ನ ಅವರ ಅಮ್ಮು ಬಿಮ್ಮು ಎಲ್ಲವನ್ನು ಬಿಟ್ಟು ಸ್ವಾಗತ ಮಾಡೋದಕ್ಕೆ ಕಾದಿದ್ದಾರೆ. ಏನೇ ನಡೀತೆ ಏನು ಎತ್ತ ಅನ್ನೋದನ್ನ ನಿಜವಾಗ್ಲೂ ಕೂಡ ಸಖತ್ತಾಗಿದೆ ಮಾತ್ರ ನೋಡೋದಕ್ಕೆ. ಇವತ್ತು ನೈಟ್ ಹೇಗಿರುತ್ತೆ ಏನು ಎತ್ತ ಅನ್ನೋದು ಮಾತ್ರ ಈಗ ಇರ್ಬೇಕು. ಏನಾದ್ರೂ ಕೂಡ ನೋಡುವಂತವ್ರಿಗೆ ಈ ತರ ಹೊಸತನಗಳು ಬೇಕಿತ್ತು. ಮತ್ತೆ ಬಿಗ್ ಬಾಸ್ಗೆ ರಜತ್ ಅವ್ರು ಬರ್ತಾ ಇದ್ದಾರೆ. ರಜತ್ ಅಂತಂದ್ರೆ ಒಂದ್ ರೀತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡುವಂತ ವ್ಯಕ್ತಿ. ನಮ್ಗಂತೂ ತುಂಬಾ ಖುಷಿ ಆಗ್ತಿತ್ತು. ನಾನು ಅನ್ಕೋತಿದ್ದಿ ಈ ತರದ ಒಂದು ಕಂಟೆಸ್ಟೆಂಟ್ ಯಾರಾದ್ರೂ ಬೇಕಿತ್ತಲ್ಲ, ಈ ತರ ಬೇಕಿತ್ತಲ್ಲ ಅಂತ. ನಮ್ಮ ರಘು ಅವ್ರು ಬಂದಿದ್ರು, ಪಾಪ ಅವರು ಅವರ ವಯಸ್ಸಿಗೆ ತಕ್ಕನಂಗೆ ಅವ್ರ ವ್ಯಕ್ತಿತ್ವ ತಕ್ಕನಂಗೆ ಮಾತಾಡ್ತಿದ್ರು. ಆದ್ರೆ ಅಲ್ಲಿ ಯಾರನ್ನು ಕೂಡ ಬಾಯಿ ಮುಚ್ಚೋಕೆ ಆವಾಜ್ ಮಾಡೋದಕ್ಕೆ ಆತರ ಆಗ್ತಿರ್ಲಿಲ್ಲ. ಒಂದ್ ರೀತಿ ನೋಡೋರ್ಗೆ ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ಆಗ್ತಿತ್ತು ಜನಗಳಿಗೆ. ಅದಕ್ಕೋಸ್ಕರ ಬಿಗ್ ಬಾಸ್ ಅವರು ಒಂದು ಒಳ್ಳೆ ಒಂದು ಬೂಸ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ನೋಡುವಂತವ್ರಿಗೆ. ರಜತ್ ಬಂದಿದ್ದಾರೆ ಅಂತಂದ್ರೆ ರಜತ್ ಅವ್ರಿಗೂ ಗಿಲ್ಲಿಗೂ ಏನಾದ್ರು ಟಕ್ಕಪಾರ್ ನಡೆಯುತ್ತಾ, ಮತ್ತೆ ರಜತ್ ಅವ್ರಿಗೂ ಏನಾದ್ರು ಅಶ್ವಿನಿ ಅವ್ರಿಗೆ ಅಥವಾ ರಜತ್ ಅವ್ರಿಗೂ ಅಥವಾ ಜಾನ್ವಿ ಅವ್ರಿಗೆ, ಇಲ್ಲಿ ಇವ್ರು 3 ಜನ ಈ ತರದ್ ಇರುವಂತದ್ದು. ಇವ್ರ ಮಧ್ಯದಲ್ಲಿ ಹೆಂಗ್ ನಡೆಯುತ್ತಾ, ಏನ್ ಆಗುತ್ತಾ ಏನು ಎತ್ತ, ಅಥವಾ ಇವ್ರೇನಾದ್ರು ಗಿಲ್ಲಿನ ಬಾಯಿ ಮುಚ್ಚೋಕೋಸ್ಕರ ಈ ಒಂದು ಟೀಮ್ ಬಂದಿದೆ. ಇವ್ರ ಜೊತೆಲಿ ಬಂದಿರೋ ಮೋಕ್ಷಿತ್ ಅವ್ರಾಗಿರ್ಬೋದು, ಮಂಜಣ್ಣ ಅವ್ರಾಗಿರ್ಬೋದು, ಮತ್ತೆ ಚೈತ್ರ ಕುಂದಾಪುರ ಲಾಸ್ಟ್ ಟೈಮ್ ಇದ್ದಾಗ ಅವ್ರದ್ದು ಏನ್ ಆರ್ಭಟ ಜೋರಾಟ, ಒಬ್ಬೊಬ್ಬ ಬಿಗ್ ಬಾಸ್ ಫುಲ್ಲು ಸದ್ದು ಮಾಡ್ತಿತ್ತು. ಮತ್ತೆ ರಜತ್ ಅವರು ಇವರೆಲ್ಲರೂ ಮನೆಗ್ ಬಂದಿದ್ದಾರೆ. ಇವರು ಬಂದಿರುವಂತದ್ದು ಎಷ್ಟು ದಿನ ಇರ್ತಾರೆ, ಏನಕ್ಕೋಸ್ಕರ ಬಂದಿದ್ದಾರೆ ಅವ್ರು ಹೇಳ್ತಾ ಇದಾರೆ, ಒಂದ್ ಪಾರ್ಟಿ ಮಾಡೋಕ್ಕೋಸ್ಕರ BB ಪ್ಯಾಲೇಸ್ ಅಲ್ಲಿ ಬರ್ತಾ ಇದ್ವಿ, ಬಿಗ್ ಬಾಸ್ ಪ್ಯಾಲೇಸ್ ಅಲ್ಲಿ ಬರ್ತಾ ಇದೀವಿ ಅಂತಲೇ ಫೋನ್ ಮಾಡಿ ಬರೋದು. ಆದ್ರೆ ಗೆಸ್ಟ್ ಆಗಿ ಬರ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ಗನ್ಸುತ್ತೆ ಅಂತಂದ್ರೆ, ಈ ಯಾರು ರಜತ್ ಅವ್ರು ಏನಾದ್ರು ಒಂದ್ ಸ್ವಲ್ಪ ದಿವಸ ಇಲ್ಲೇ ಇದ್ದು ಇದ್ರೆ ಒಂಚೂರು ಚೆನ್ನಾಗಿರುತ್ತೆ ಅನ್ಸುತ್ತೆ. ಇನ್ನು ಆಟ ರಂಗ ಆಗುತ್ತೆ, ಮಾತು ನಡೆಯುತ್ತೆ, ಕಾಂಪಿಟೇಷನ್ ಗಳು ಜಾಸ್ತಿ ಆಗುತ್ತೆ. ನೋಡೋರ್ಗೆ ಒಂದ್ ರೀತಿ ತುಂಬಾ ಕ್ಯೂರಿಯಾಸಿಟಿ ಆಗುತ್ತೆ. ಪ್ರತಿದಿನ ಹೊಸ ಮುಖ ನೋಡಿ ಇನ್ನು 2 ತಿಂಗಳಿದೆ ಬಿಗ್ ಬಾಸ್. ಈಗಾಗಲೇ 1.5 ತಿಂಗಳು ಆಗಿದೆ. ಇನ್ನೂ 1-2 ತಿಂಗಳು ಮಿನಿಮಮ್ ಅಂತಂದ್ರೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ, ನಡೀತಾ ಇರುತ್ತೆ. ಅದಕ್ಕೆ ಏನಾದ್ರೂ ಒಂದು ಎಂಟರ್ಟೈನ್ಮೆಂಟ್ ನೋಡೋರ್ಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು. ನೋಡೋದ್ರಿಂದನೇ ಬಿಗ್ ಬಾಸ್ ನಡೆಯುವಂತದ್ದು. ಅದಕ್ಕೋಸ್ಕರ ನೋಡುವಂತವ್ರಿಗೆ ಒಂದು ಒಳ್ಳೆ ಬೂಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಬರ್ತಾ ಇದ್ದಂಗೆ ಫುಲ್ ಸೌಂಡ್ ಮಾಡ್ಕೊಂಡು ಮಂಜಣ್ಣ ಆಗಿರ್ಬೋದು, ಅದರಂತೂ ರಜತ್ ಅಂತೂ ಸಿಕ್ಕಾಪಟ್ಟೆ ಒಂದು ಹವಾ ಕ್ರಿಯೇಟ್ ಮಾಡ್ಕೊಂಡು ಒಂದು ಹೀರೋ ಪೊಸಿಷನ್ ಅಲ್ಲಿ ಎಂಟ್ರಿ ಆಗ್ತಾ ಇರೋದಂತೂ ಸಖತ್ತಾಗಿದೆ. ಎಲ್ಲರೂ ಕೂಡ ಸ್ವಾಗತ ಮಾಡ್ತಿದ್ದಾರೆ. ಯಾರ್ಯಾರ ಕೈಲಿ ಏನ್ ಕೆಲಸ ಮಾಡ್ತಾರೆ, ಯಾರ್ಯಾರು ಏನ್ ಮಾಡ್ತಾರೆ, ಯಾರ್ಯಾರು ಏನೇನು ವಾದ ವಿವಾದ ನಡೆಯುತ್ತೆ, ಗಿಲ್ಲಿದ್ ಏನಾದ್ರು ನಡೆಯುತ್ತೆ, ಅಥವಾ ಗಿಲ್ಲಿ ಮತ್ತೆ ಕಾವ್ಯ ಸಂಬಂಧ ಏನಾದ್ರು ಬಿರುಕುಗೊಳಿಸೋಕೋಸ್ಕರ ಏನಾದ್ರು ಬಂದಿದ್ದಾರ, ಗಿಲ್ಲಿ ಮತ್ತೆ ಕಾವ್ಯ ಲವ್ ಏನಾದ್ರು ಕಟ್ ಆಗ್ಬೋದಾ, ಈ ತರದ್ ಏನಾದ್ರು ಒಂದಷ್ಟು ಬದಲಾವಣೆಗಳ ಮಾಡೋದಕ್ಕೋಸ್ಕರ ಏನಾದ್ರು ಬಿಗ್ ಬಾಸ್ ಈ ತರ ಪ್ಲಾನ್ ಮಾಡಿ ಈ ತರ ಹೊರಗಡೆಯಿಂದ ಅವ್ರನ್ನ ಕರೆಸಿ ಈ ತರ ಪ್ಲಾನ್ ಮಾಡ್ತಿದ್ಯಾ? ಆಕ್ಚುಲಿ ಹೋದ್ ಸೀಸನ್ ಇದ್ದವರು ಈ ಸೀಸನ್ ಅಲ್ಲಿ ಬರುವಾಗಿಲ್ಲ, ಹೊಸಬರಿಗೆ ಅವಕಾಶ ಕೊಡಬೇಕಾಗಿರುತ್ತೆ. ಆದ್ರೆ ಒಂದಷ್ಟು ದಿವಸ ಇತ್ತು ಅಂತಂದ್ರೆ ನೋಡೋರ್ಗಂತೂ ಸಖತ್ ಮಜಾ ಇರುತ್ತೆ. ಅದರಲ್ಲೂ ಬರ್ತಾ ಇದ್ದಂಗೆನೆ ಗಿಲ್ಲಿಗೆ ಇವರು ಯಾರು ನಮ್ಮ ರಜತ್ ಅವರು ಆವಾಜ್ ಹಾಕಿರುವಂತದ್ದು. ಇನ್ನು ಅಶ್ವಿನಿ ಅವರು ತಣ್ಣಗಾಗ್ಬಿಡ್ತಾರ ಅಥವಾ ಏನಾಗುತ್ತೆ? ಯಾಕಂದ್ರೆ ಅಶ್ವಿನಿ ಅವ್ರಿಗೆ ಎಲ್ಲರೂ ಕೂಡ ಗೌರವ ಕೊಟ್ಟು ಮಾತಾಡ್ಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಶ್ವಿನಿ ಗೌಡರವ್ರೆ ಅಂತಾನೆ ಕರಿಬೇಕು ನನ್ನ ಅಂತ ಹೇಳ್ತಾರೆ. ರಜತ್ ಅವ್ರನ್ನ ಕರೀತಾರ, ಅಥವಾ ನಮ್ಮ ಮಂಜಣ್ಣ ಅವರಂತೂ ಒಂದೊಂದ್ಸರಿ ಸ್ಟ್ರೈಟ್ ಫಾರ್ವರ್ಡ್ ಮುಕ್ ಕೊಡದಂಗೆ ಒಂದೊಂದ್ಸರಿ ಮಾತಾಡ್ಬಿಡ್ತಾರೆ, ಹೋಗಮ್ಮ ಹಿಂಗೆ ಅಂತ. ಇದ್ ಏನಾಗುತ್ತೆ ಕ್ಯೂರಿಯಾಸಿಟಿ ನಿಜವಾಗ್ಲೂ ಕೂಡ. ರಾತ್ರಿ ಶುರುವಾಗೋರ್ಗು ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ ನೋಡುವಂತವ್ರಿಗೆ. ನಮಗೂ ಕೂಡ ತುಂಬಾ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನೇನ್ ನಡೀತೇನೆ ಅಂತ. ಇನ್ನೊಂದ್ಸರಿ ಅದನ್ನ ನೋಡೋಣ ಬನ್ನಿ ಹೇಗಿದೆ ಅಂತ.
ನಂಗೆ ತುಂಬಾ ನೋವಾಗುತ್ತೆ ಸರ್. ಅಲ್ಲೂ ನೋವಾಗ್ಲಿ. ಅದು ನೋಡಿ ಇನ್ನು ಮುಂದುವರೆದು ಅಲ್ಲೇನಿದೆ ಅಂತಂದ್ರೆ ರಜತ್ ಅವರು ಕಾವ್ಯನ ಕಾವು ಅಂತ ಕರೀತಾರೆ. ಕಾವು ಅಂತ ಕರೆದ ತಕ್ಷಣ ಗಿಲ್ಲಿ ಏನ್ ಮಾಡ್ತಾನೆ, ಅಣ್ಣ ಕಾವು ಅಂತ ಕರೆದ್ರೆ ನಂಗೆ ನೋವಾಗುತ್ತೆ. ರಜತ್ ಆಗ್ಲಿ ಬಿಡಿ ಆಗ್ಲಿ, ಯಾಕಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಅವ್ರಿಗಿಂತ ಸ್ಪೆಷಲ್ ಆಗಿ ಗೆಸ್ಟ್ ಆಗಿ ಬಂದಿರುವಂತವ್ರು. ಹಂಗಾಗಿ ಇದು ಇನ್ನು ಇದೇನಕ್ಕೆ ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ಇದು ಬರೀ ಪ್ರೋಮೋ ಬಿಟ್ಟಿರುವಂತದ್ದು. ಆದ್ರೆ ಈ ಆಟ ಏನಿದೆ ಅಥವಾ ಏನೋ ಇವ್ರ ಮಧ್ಯದಲ್ಲಿ ಏನಾದ್ರು ಡಿಸ್ಟರ್ಬ್ ಮಾಡ್ತಾರ ಅಥವಾ ಇವ್ರಿಗೆ ಏನಾದ್ರು ಕಿರಿಕ್ ಆಗುತ್ತಾ, ಗಿಲ್ಲಿ ಸಫರ್ ಪಡ್ತಾರ, ಇಷ್ಟ ದಿನ ಗಿಲ್ಲಿನ ಎಲ್ಲ ಕೊಂಡಾಡ್ಕ ಬಂದಿದ್ದಾರೆ, ಅಥವಾ ಗಿಲ್ಲಿಗೂ ರಜತ್ ಅವ್ರಿಗೂ ಏನಾದ್ರು ಟಕಪ ನಡೆಯುತ್ತಾ, ಆತರ ನಡೀದೇ ಇರ್ಲಪ್ಪ. ಯಾಕೆಂತಂದ್ರೆ ಗಿಲ್ಲಿನ ತುಂಬಾ ಜನ ಇಷ್ಟಪಟ್ಟು, ಜೊತೆಗೆ ಇವ್ರು ಹೊರಗಡೆಯಿಂದ ಹೋಗಿರುವಂತವ್ರು ಏನ್ 3-4 ಜನ ಇದ್ದಾರೆ. ಇವರೆಲ್ಲರೂ ಗಿಲ್ಲಿ ಒಂದು ಟ್ರೆಂಡಿಂಗ್ ಅನ್ನ ಕಣ್ಣಾರೆ ನೋಡ್ಕೊಂಡು ಹೋಗಿರುವಂತವ್ರು. ಗಿಲ್ಲಿಗೆ ಏನ್ ಸಪೋರ್ಟ್ ಇದೆ, ಕರ್ನಾಟಕ ಯಾವ ತರ ಒಪ್ಕೋತಾ ಇದೆ ಅಂತ ನೋಡಿರುವಂತವ್ರು. ಹಿಂಗ್ ನೋಡಿರುವಂತವ್ರು ಆಗಿರೋದ್ರಿಂದ ಅವರು ಅಷ್ಟೇನು ಮಾಡಲ್ಲ ಅಂತ ಅನ್ಕೋತೀನಿ. ಅಥವಾ ಬಿಗ್ ಬಾಸ್ ಏನ್ ಪ್ಲಾನ್ ಇರುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಜೋರಾಗಿ ನನ್ನ ವಾಯ್ಸ್ ಕೇಳಿಸಲ್ವಾ? ಕರ್ನಾಟಕ ಎಂಬುದು ಬರೀ ಹೆಸರಲ್ಲ. ಅಂದ್ರೆ ಅಶ್ವಿನಿ ಅವರು ಅವರ ಒಂದು ಡ್ರೆಸ್ ಕೋಡ್, ಸೀರೆ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು, ಒಂದು ಕರ್ನಾಟಕದ 2 ಬಣ್ಣವನ್ನ ಸೇರಿದ್ದು ಹಾಕೊಂಡಿದ್ದಾರೆ. ಕರ್ನಾಟಕ ಎಂಬುದು ಒಂದು ಅಂತ ಏನೋ ಹೇಳ್ತಿದ್ದಂಗೆನೆ ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಿದ್ರೆ ನಮ್ ವಾಯ್ಸ್ ಕೇಳಿಸಲ್ವ ಅಂದ್ರೆ ಇಷ್ಟ ದಿನ ಕೇಳಿಸ್ತಾ ಇರ್ಲಿಲ್ಲ, ಕೇಳಿಸುತ್ತಿ ಏನೋ ಹೇಳ್ತಿದ್ದಾರೆ. ಎಲ್ರು ನಗ್ತಾ ಇದೆ. ಚೈತ್ರ ಕುಂದಾಪುರ ಇಂದು ರಾತ್ರಿ 9:30ಕ್ಕೆ. ಸಖತ್ತಾಗಿದೆ ನಿಜವಾಗ್ಲೂ ಕೂಡ, ನೋಡೋದಕ್ಕಂತ ಸೂಪರ್ ಆಗಿದೆ. ಬೇಕಿತ್ತು ಈ ತರ ಬಿಗ್ ಬಾಸ್ ಅಲ್ಲಿ ಬದಲಾವಣೆಗಳು ಆಗಾಗ ಆಗ್ತಾ ಇದ್ರೆ, ಬದಲಾವಣೆ ಬಿಗ್ ಬಾಸ್ ಅಲ್ಲಿ ಆಗ್ತಾ ಇದ್ರೆ ನೋಡುವಂತ ಒಂದು ವೀಕ್ಷಕರಿಗೆ ತುಂಬಾ ಖುಷಿ ಆಗುತ್ತೆ. ಏನೋ ಒಂದು ಎಂಟರ್ಟೈನ್ಮೆಂಟ್ ಇದೆಯಪ್ಪ, ಏನೋ ಒಂದು ಇದೆಯಪ್ಪ. ಕೆಲವ್ರು ಹೇಳ್ತಿದ್ರು ಗಿಲ್ಲಿ ಬರೀ ಕಾಮಿಡಿನೇ ಮಾಡ್ತಾನೆ, ಅದ್ ಮಾಡ್ತಾನೆ. ಅಲ್ಲ, ಕಾಮಿಡಿ ಮಾಡಿಲ್ಲ ಅಂದ್ರೆ ಹೊರಗಡೆ ನೋಡೋರ್ಗೆ ಅದು ಏನು ಇಷ್ಟನೇ ಆಗ್ತಾ ಇಲ್ಲ. ಬರೀ ಜಗಳ, ಅದು ಇದು, ವಾದ ವಿವಾದ ಯಾರಿಗೂ ಇಷ್ಟ ಆಗ್ತಿಲ್ಲ. ಆದ್ರೆ ಈಗ ಬಂದಿರುವಂತದ್ದು ಗಿಲ್ಲಿನೂ ಕೂಡ ಏನಾದ್ರೂ ಕಷ್ಟಕ್ಕೆ ಸಿಲ್ಕಿಸ್ಬೋದಾ? ಇವ್ರು ಬಂದಿರುವಂತ ಕಂಟೆಸ್ಟ್ಗಳಂತ ಸಾಮಾನ್ಯದವ್ರಲ್ಲ. ಇವ್ರು ಪಾರ್ಟಿ ಮಾಡಕ್ ಬಂದಿದ್ದಾರೆ. 1 ದಿನ ಇರ್ತಾರೆ, 2 ದಿನ ಇರ್ತಾರೆ. ಇರುವಷ್ಟು ದಿನ ಗಿಲ್ಲಿ ಕಾಟ ಕೊಡ್ತಾರ, ಅಥವಾ ಅಶ್ವಿನಿಯವ್ರ ಕಾಟ ಕೊಡ್ತಾರ, ಜಾನ್ವಿಯವ್ರ ಕಾಟ ಕೊಡ್ತಾರ, ಅಥವಾ ಏನ್ ಪ್ಲಾನ್ ಗೊತ್ತಿಲ್ಲ ನಿಜವಾಗ್ಲು. ಇದೇ ತರದ್ದೇ ಬೇಕಿದ್ದು ಬಿಗ್ ಬಾಸ್ ಅಲ್ಲಿ, ಬೇಕಿದ್ದು ಇದೆ. ಜನ ನೋಡುವಂತವ್ರಿಗೆ ಈ ತರದ್ ಏನಾದ್ರು ಒಂದು ಕ್ಯೂರಿಯಸ್ ಆಟ ನಡೀತಾ ಇದ್ದಿದೆ. ಗಿಲ್ಲಿ ಮತ್ತೆ ರಕ್ಷಿತಾ, ಕಾವ್ಯ, ಮತ್ತೆ ಯಾರು ಇವರು ಅಶ್ವಿನಿ, ಜಾನ್ವಿ, ಇವ್ರಿಷ್ಟು 4 ಜನ ಸುತ್ತಾನೆ ರೌಂಡ್ ಹೊಡಿತಿತ್ತು. ಇನ್ನು ಉಳಿದವರೆಲ್ಲ ಒಂದ್ ರೀತಿ ಡಮ್ಮಿ ತರ ಆಗ್ಬಿಡ್ತಿದ್ರು. ಆದ್ರೆ ಈಗ ಅಲ್ಲಿರೋರ್ನೆಲ್ಲ ಬಳಸ್ಕೋತಾರ, ಅಲ್ಲಿರೋರೆಲ್ಲ ಸ್ಟ್ಯಾಂಡ್ ಆಗ್ತಾರ, ಅಲ್ಲಿರೋರೆಲ್ಲ ಆಕ್ಟಿವ್ ಆಗ್ತಾರ, ಅಲ್ಲಿರೋರೆಲ್ಲ ಒಂದ್ ರೀತಿ ಯಾವ ತರ ರಿಯಾಕ್ಟ್ ಮಾಡ್ತಾರೆ. ಇದಕ್ಕೇನಾದ್ರೂ ಒಂದು ಬೂಸ್ಟ್ ಮಾಡೋಕ್ಕೋಸ್ಕರ ಬಿಗ್ ಬಾಸ್ ಈ ತರ ಮತ್ತೆ ಹೊರಗಡೆ ಕಳಿಸ್ಕೊಂಡಿದ್ದಾರೆ. ಇದು ಏನೋ ಒಂದು ಬದಲಾವಣೆ ಇದೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಜನಗಳ ಅಭಿಪ್ರಾಯವನ್ನ ನಿಜವಾಗ್ಲೂ ಕೂಡ ಗೌರವಿಸ್ತಾ ಇದೆ, ಸಂಗ್ರಹಿಸ್ತಾ ಇದೆ ಅಂತ ನನಗಂತೂ ಅನ್ಸುತ್ತೆ. ಯಾಕೆಂತಂದ್ರೆ ಜನಗಳ ಒಂದು ಮಿಶ್ರ ಪ್ರತಿಕ್ರಿಯೆ ಹೇಗಾಗ್ತಿತ್ತು ಅಂತಂದ್ರೆ ತುಂಬಾ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಆ ತರ ಇರ್ತಿತ್ತು, ಬರೀ ಅದೇ ಜಗಳ, ಬರೀ ಅದೇ ಇದು ಅಂತ ಅನಿಸ್ತಿತ್ತು. ಈಗ ನೋಡಿದ್ರೆ ಒಂದು ಹೊಸದಾಗಿ ಸೂಪರ್ ಆಗಿದೆ ನಿಜವಾಗ್ಲೂ ಕೂಡ. ಶಶಾಂಕ್ ಅವ್ರು ಬಂದಿದ್ರು, ಮತ್ತೆ ಬ್ರಾಟ್ ಮೂವಿ ಹೀರೋ ಬಂದಿದ್ರು. ಅವರೆಲ್ಲ ಬಂದಾಗ ಅದು ಒಂದಿನ ಜಸ್ಟ್ ಹಂಗ್ ಹೊಟ್ಟಾಗಿತ್ತು, ಅವ್ರಿಗೆ ಏನ್ ಅಷ್ಟೇನ ಅಟ್ರಾಕ್ಷನ್ ಆಗಿಲ್ಲ. ಆದ್ರೆ ಈಗ ಬಂದಿರುವಂತ ಬಿಗ್ ಬಾಸ್ ಅಲ್ಲಿ ಒಂದು ಪಾರ್ಟಿ ಮಾಡೋಕ್ಕೋಸ್ಕರ ಬಂದಿರುವಂತವ್ರು ಏನ್ ಮಾಡ್ತಾರೆ, ಏನು ಎತ್ತ ಅಂತ ನೋಡುವರಿಗೆ ಇನ್ನೂ ಕೂಡ ಕ್ಯೂರಿಯಾಸಿಟಿಯನ್ನ ಹೆಚ್ಚಿಸುತ್ತೆ. ಮತ್ತೆ ಅಲ್ಲಿರೋ ಆಟಗಾರರಿಗೆ ಇನ್ನೂ ಕೂಡ ಒಂದು ಬಡ್ದು ಎಬ್ಸುತ್ತೆ. ಈಗ ಬೆಳಿಗ್ಗೆ ಟೈಮ್ ಒಂದು ಮ್ಯೂಸಿಕ್ ಆಗ್ತಾರೆ, ಕೆಲವರು ಬಂದು ಡ್ಯಾನ್ಸ್ ಮಾಡ್ತಿರ್ತಾರೆ, ಕೆಲವರು ಅಲ್ಲೇ ಮಲಗಿರ್ತಾರೆ, ಏನೇನು ಆಗ್ತಿರುತ್ತೆ. ಬಿಗ್ ಬಾಸ್ ಕೆಲವು ರೂಲ್ಸ್ ಗಳಿರುತ್ತೆ. ಆದ್ರೆ ಇವ್ರು ಬಂದಿರೋದು ಇನ್ನೂ ಕೂಡ ಬೂಸ್ಟ್ ಆಗುತ್ತೆ. ಬಿಗ್ ಬಾಸ್ ಟೀಮ್ ಅಂದ್ರೆ ಕಲರ್ಸ್ ಕನ್ನಡ ನಡೆಸ್ತಾರೆ. ಈ ಬಿಗ್ ಬಾಸ್ ಟೀಮ್ ಅವರು ಒಂದು ಒಳ್ಳೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ನೋಡೋಣ ಇವತ್ತು ಏನಾಗುತ್ತೆ, ನೀವು ಕೂಡ ನೋಡಿ. ಜೊತೆಗೆ ಈಗ ಬಿಗ್ ಬಾಸ್ ಅಲ್ಲಿ ಬಂದಿರೋ ಈಗ 4-5 ಜನ ಬಿಟ್ಟು ಇನ್ಯಾರು ಬರ್ಬೇಕಾಗಿತ್ತು ಮನೆ ಒಳಗಡೆಗೆ, ಈ ಮನೆಯನ್ನ ಬೂಸ್ಟ್ ಮಾಡಕ್ಕೆ ಅಥವಾ ಅಲ್ಲಿರೋರ್ಗೆ ಕ್ಲಾಸ್ ತಗೊಳ್ಳೋದಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ ಹೇಳಿ. ಮೋಕ್ಷಿತ್ ಆಗಿರ್ಬೋದು, ಮತ್ತೆ ಚೈತ್ರ ಕುಂದಪುರ, ಮತ್ತೆ ಮಂಜಣ್ಣ, ಮತ್ತೆ ರಜತ್ ಹೋದ್ಸರಿ ಫುಲ್ಲು ಟ್ರೆಂಡಿಂಗ್ ಅಲ್ಲಿ ಇದ್ದಂತವ್ರು, ನಡುಗಿಸ್ತಿದ್ದಂತವ್ರು. ಅವ್ರ ಬದಲು ಇನ್ಯಾರು ಬರ್ಬೇಕಾಗಿತ್ತು. ಕೆಲವು ಹೇಳ್ತಾ ಇದ್ರು ಲಾಯರ್ ಜಗದೀಶ್ ಬರ್ಬೇಕಾಗಿತ್ತು, ಬಂದ್ರೆ ಸಿಕ್ಕಾಪಟ್ಟೆ ಫನ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಇನ್ ಯಾರು ಬರ್ಬೇಕಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಒಂದು ಕಮೆಂಟ್ ಮಾಡಿ ನೋಡೋಣ.